ಅಂತ ದೊಡ್ಡ ಮಟ್ಟ ಚರ್ಚೆ ಆಗ್ತಾ ಇದೆ ಸರ್, ಏನ್ ಹೇಳ್ತೀರಾ ಸರ್? ಹನಿ ಟ್ರ್ಯಾಪ್ ಎಲ್ಲ ಬಿಜೆಪಿ ಅವ್ರು ಮಾಡಿದ್ದಲ್ವಾ. ಹನಿ ಟ್ರ್ಯಾಪ್ಗಳು, ಸಿಡಿಗಳು ಇವೆಲ್ಲ ಬಿಜೆಪಿ ಅವ್ರ ಕಾಲದಿಂದ ನಡೀತಾ ಇರೋದು. ಸುಮ್ಮನೆ ವಿಷಯಗಳನ್ನ ಡೈವರ್ಟ್ ಮಾಡೋಕೆ ಈಗ ಇಲ್ಲಿ ಸದನದಲ್ಲಿ ಅವರು ಬೇರೆ ಏನು ಇಶ್ಯೂ ಇಲ್ಲ, ಏನಾದ್ರು ಸುಮ್ಮನೆ ಜೋರಾಗಿ ಮಾತಾಡಿ ಅವ್ರನ್ನ ಬಿಂಬಿಸ್ಕೋಬೇಕು, ನಾವು ಇದೀವಿ ವಿರೋಧ ಪಕ್ಷದಲ್ಲಿ ಅಂತ ಇವೆಲ್ಲ ಹೇಳ್ತವ್ರೆ. ಈಗ ತಮ್ಮದೇ ಸರ್ಕಾರದ ಸಚಿವರು ಆರೋಪ ಮಾಡ್ತಾ ಇರೋದ್ರಿಂದ ಈಗ ಪ್ರಕರಣ ಗಂಭೀರವಾದದ್ದು. ಯಾರೋ ಬೇರೆ ಬಿಜೆಪಿ ಆಡಳಿತ ವಿರೋಧ ಪಕ್ಷದವ್ರು ಹೇಳಿದ್ರೆ ಏನೋ ರಾಜಕೀಯ ಅಂತ ಹೇಳ್ಬೋದಾಗಿತ್ತು. ಈಗ ತಮ್ಮದೇ ಸಚಿವರು ಆರೋಪ ಮಾಡ್ತಾ ಇರೋದ್ರಿಂದ ಈಗ ಸಚಿವರು ಅವ್ರ ಮೇಲೆ ಯಾರು ದ್ವೇಷ ಇಟ್ಕೊಂಡು ಏನಾದ್ರು ಏನ್ ಮಾಡಿದಾರೋ ಗೊತ್ತಿಲ್ಲ. ಅದಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ? ನೀವು ಮಾಡುವ ವೈಯಕ್ತಿಕ ವಿಚಾರಗಳನ್ನೆಲ್ಲ ಸರ್ಕಾರ ಗಮನಿಸಕ್ಕಾಗತ್ತಾ? ಬಿಡಿ, ಅವೆಲ್ಲ ಏನು. ರಾಜಣ್ಣ ಅವ್ರದ್ದೇ ತಪ್ಪು ಅಂತೀರಾ ಸರ್ ಈ ವಿಚಾರದಲ್ಲಿ? ತಪ್ಪು ಅಂತ ನಾನು ಹೇಳಲ್ಲ. ಯಾರು ಅವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷಕ್ಕೂ ಏನಾದ್ರು ಒಂದು ವೇಳೆ ಪ್ರಯತ್ನ ಮಾಡಿದ್ರೆ ಅದಕ್ಕೂ ಸರ್ಕಾರಕ್ಕೂ ಏನ್ ಸಂಬಂಧ ಅಲ್ವಾ? ವೈಯಕ್ತಿಕವಾಗಿ ಬಹಳಷ್ಟು ವಿಚಾರಗಳು ನಡೀತಾ ಇರ್ತವೆ, ಅದನ್ನೆಲ್ಲ ಸರ್ಕಾರ ಇನ್ವಾಲ್ವ್ ಆಗಲ್ಲ. ಅದಕ್ಕೆ ಸರ್ ನನ್ನ ಸದನದಲ್ಲಿ ಪ್ರಸ್ತಾಪ ಮಾಡಿ ನನಗೆ ನ್ಯಾಯ ಬೇಕು, ಈ ತರ ಟ್ರ್ಯಾಪ್ ಆಗ್ತಾ ಇದೆ, 40ಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಸಚಿವರು ಆಗ್ರಹ ಮಾಡಿದ್ದಾರೆ. ಈಗ ಅದನ್ನೇ ತನಿಖೆ ಮಾಡೋಕೆ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ತನಿಖೆ ಆಗ್ಲಿ, ಸತ್ಯಾಸತ್ಯತೆ ಗೊತ್ತಾಗ್ಲಿ, ಹಿಂದಿಂದು ತನಿಖೆ ಆಗಲಿ. ಬಿಜೆಪಿಯವರು STD ಮಾಡ್ಸವ್ರೆ ಎಲ್ಲದು. ಸದಾಶಿವನಗರ ಅಂತ ಚರ್ಚೆ ಆಗ್ತಾ ಇದೆ ಸರ್. ಕೆಲವರು ಸದಾಶಿವನಗರದಲ್ಲಿ ಎಲ್ಲ 80 ಭಾಗ ರಾಜಕಾರಣಿಗಳು ಎಲ್ಲ ಡೈರೆಕ್ಟ್ ಆಗಿ ಮುನಿರತ್ನವ್ರು ಕಷ್ಟ ಪಾಪ, ಜೈಲ್ಗೆ ಹೋಗಿ ಬಂದ್ರು, ಬೇಜಾರ್ಗೆ ಏನೇನೋ ಹೇಳ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.